ರಂಜಾನ್ ಹಬ್ಬದ ಪ್ರಯುಕ್ತವಾಗಿ ಔತಣಕೂಟ ಏರ್ಪಡಿಸಲಾಗಿತ್ತು. ಕರ್ನಾಟಕ ರಕ್ಷಣಾ ವೇದಿಕೆ ಮುಳಬಾಗಿಲಿನ ಅಧ್ಯಕ್ಷರಾದ ಹುಸೇನ್ ರವರ ಮನೆಯಲ್ಲಿ ಔತಣಕೂಟ ಕಾರ್ಯಕ್ರಮಕ್ಕೆ ಯಾವುದೇ ಜಾತಿ ಭೇದವಿಲ್ಲದೆ ಸರ್ವರಿಗೂ ಆದರವಾಗಿ ಸ್ವಾಗತವಿತ್ತು. ಔತಣಕೂಟಕ್ಕೆ ರಂಜಾನ್ ಹಬ್ಬದ ಉಪವಾಸವಿದ್ದ ಎಲ್ಲ ಮುಸ್ಲಿಂ ಬಾಂಧವರು ಹಾಗೂ ಹಿಂದೂಗಳು ಬಂದು ಈ ಔತಣಕೂಟದಲ್ಲಿ ಭಾಗವಹಿಸಿ ಹಣ್ಣು ಹಂಪಲುಗಳನ್ನು ಹಾಗೂ ಬಿರಿಯಾನಿ, ಪಾಯಸ, ಕಬಾಬ್ ಅನ್ನ ಎಲ್ಲರೂ ಸೇವಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಹುಸೇನ್ ಅವರಿಗೆ ಶುಭ ಹಾರೈಸಿದ್ರು. ಔತಣಕೂಟವನ್ನು ಸುಮಾರು 6 ವರ್ಷಗಳ ಹಿಂದಿನಿಂದಲೂ ಮಾಡಿಕೊಂಡು ಬಂದಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಹುಸೇನ್ ರವರು. ರಂಜಾನ್ ತಿಂಗಳಿನಲ್ಲಿ ಉಪವಾಸವಿದ್ದ ಮುಸ್ಲಿಂ ಬಾಂಧವರಿಗೆ ಈ ಔತಣಕೂಟ ಬಹಳ ಪವಿತ್ರವಾದದ್ದು. ಔತಣಕೂಟ ಮಾಡುವುದು ಬಹಳ ಪವಿತ್ರವಾದ ಕಾರ್ಯ ಎಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದ ಎಲ್ಲ ಪ್ರಮುಖರು ಹೇಳಿದ್ದಾರೆ. ಜೀವನದಲ್ಲಿ ಎಷ್ಟೇ ಸಂಪಾದನೆ ಮಾಡಿದ್ರೂ ರಂಜಾನ್ ತಿಂಗಳಲ್ಲಿ ಮುಸ್ಲಿಮಾನ್ ಬಾಂಧವರು ತಮ್ಮ ಸಂಪಾದನೆಯಲ್ಲಿ 25% ಹಣವನ್ನ ದಾನವಾಗಿ ಹಾಗೂ ಎಲ್ಲರಿಗೂ ಊಟ ಹಾಕುವ ರೀತಿಯಲ್ಲಿ ಮಾಡಿದ್ರೆ ದೇವರು ಒಳ್ಳೆಯದು ಮಾಡುತ್ತಾನೆ ಎಂಬ ದೃಢವಾದ ನಂಬಿಕೆಯೂ ಸಹ ಇದೆ ಎಂದು ಹೇಳಿದ್ರು. ಎಲ್ಲ ದಾನಗಳಲ್ಲಿ ಅನ್ನದಾನ ಬಹಳ ಪವಿತ್ರವಾದದ್ದು ಹಾಗೂ ಶ್ರೇಷ್ಠವಾದದ್ದು. ಜೀವನ ಇರೋ ತನಕ ನಾವು ಏನ್ ಮಾಡ್ತಿದ್ದೇವೆ ಎಂಬುದಕ್ಕಿಂತ ಎಷ್ಟು ಜನರಿಗೆ ಅನ್ನದಾನ ಮಾಡಿದ್ದೇವೆ ಎಂಬುದು ಪವಿತ್ರವಾದ ಒಂದು ಮಾತಾಗಿರುತ್ತದೆ ಎಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಕೆಲವರು ಮಾತಾಗಿದೆ. ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಸರ್ವ ಪಕ್ಷಗಳ ಮುಖಂಡರು ಹಾಗೂ ಹಿಂದೂಗಳು ಮತ್ತು ಮುಸ್ಲಿಮರು, ಕ್ರೈಸ್ತರು ಅಣ್ಣ ತಮ್ಮಂದಿರಂತೆ ಭಾಗವಹಿಸಿ ಸಹ ಭಾವನೆಯಂತೆ ಶುಭ ಹಾರೈಸಿದ್ರು. ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಹುಸೇನ್ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಹುಸೇನ್, ಜೀವನ ಪಡೆದ ಮೇಲೆ ಯಾರಿಗಾದ್ರೂ ನಮ್ಮ ಕೈಲಾದಷ್ಟು ಅನ್ನದಾನ ಮಾಡುವುದು ಬಹಳ ಪವಿತ್ರವಾದ ಕೆಲಸ ಎಂದು ನಮ್ಮ ತಾಯಿ ಹೇಳುತ್ತಿರ್ತಾರೆ. ಆದ್ರಿಂದ ಈ ರಂಜಾನ್ ಉಪವಾಸದಲ್ಲಿ ಇದ್ದ ಮುಸ್ಲಿಂ ಬಾಂಧವರಿಗೂ ಹಾಗೂ ನನ್ನ ಹಿಂದೂ ಪ್ರಾಣ ಸ್ನೇಹಿತರನ್ನು ಕರೆದು ಔತಣಕೂಟ ಮಾಡಿರುವುದು ಬಹಳ ಸಂತೋಷವಾಗಿದೆ. ನನಗೆ ಸುಮಾರು 6 ವರ್ಷಗಳಿಂದ ಔತಣಕೂಟ ಮಾಡಿಕೊಂಡು ಬಂದಿದ್ದೇನೆ. ನನ್ನ ಪ್ರಾಣ ಇರುವವರೆಗೂ ರಂಜಾನ್ ತಿಂಗಳಲ್ಲಿ ಔತಣಕೂಟವನ್ನ ಏರ್ಪಡಿಸಿ ಅನ್ನದಾನ ಮಾಡುವುದೇ ನನ್ನ ಜೀವನದ ಉದ್ದೇಶವಾಗಿದೆ ಎಂದು ಹೇಳಿದ್ರು. ಈ ಔತಣಕೂಟಕ್ಕೆ ನೂರಾರು ಸಂಖ್ಯೆಯಲ್ಲಿ ಜಾತಿ ಭೇದವಿಲ್ಲದೆ ಎಲ್ಲರೂ ತಾಲೂಕಿನ ಪ್ರಮುಖ ರಾಜಕೀಯ ವ್ಯಕ್ತಿಗಳು ಹಾಗೂ ಹಿರಿಯರು ಕಿರಿಯರು ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಬಹಳ ವಿಜೃಂಭಣೆಯಿಂದ ನೆರವೇರಿಸಿದ್ರು. ಎಲ್ಲರಿಗೂ ನಮಸ್ಕಾರ. ಇವತ್ತು 6ನೇ ವರ್ಷದ ಇಫ್ತಿಯಾರ್ ಕೂಟವನ್ನು ಆಯೋಜನೆ ಮಾಡಿದ್ದು. ಈ ಒಂದು ಇಫ್ತಿಯಾರ್ ಕೂಟದಲ್ಲಿ ಇದರಲ್ಲಿ ಮುಖ್ಯವಾಗಿ ಯಾವುದೇ ಜಾತಿ ಭೇದ ಭಾವ ಯಾವುದೂ ಇಲ್ಲ. ರಂಜಾನ್ ಮಾಸದಲ್ಲಿ ಎಲ್ಲರೂ ಕೂಡ ಮುಸಲ್ಮಾನ್ ಬಾಂಧವರು ಎಲ್ಲರೂ ಕೂಡ 30 ದಿನಗಳ ಕಾಲ ಉಪವಾಸವನ್ನು ಇದ್ದು ದೇವರ ಒಂದು ಆಶೀರ್ವಾದದೊಂದಿಗೆ ದೇವರ ಒಂದು ಪ್ರಾರ್ಥನೆ ಮುಖಾಂತರ 5 ಹೊತ್ತಿನ ನಮಾಜನ್ನು ಮಾಡಿ ಬೆಳಗಿನ ಜಾವ 5 ಗಂಟೆಗೆ ಸಹಾರನ ಮಾಡಿ ಮತ್ತೆ ಸಾಯಂಕಾಲ 6:30 ಗಂಟೆಗೆ ಇಫ್ತಿಯಾರ್ ರೋಜಾವನ್ನು ಬಿಡೋದ್ರ ಮುಖಾಂತರ ಇಫ್ತಿಯಾರು ರಂಜಾನ್ ಹಬ್ಬ ಪ್ರಾರಂಭವಾಗ್ತಾ ಬರ್ತಾ ಇದೆ. ಇವತ್ತು 25ನೇ ಉಪವಾಸದ ದಿನ. ಇವತ್ತು 25ನೇ ವರ್ಷದ ಉಪವಾಸ ದಿನ. ಹೌದು. ಇವತ್ತಿನ ದಿವಸ ನಮ್ಮ ಒಂದು ಮನೆಯಲ್ಲಿ ಇಫ್ತಿಯಾರ್ ಕೂಟವನ್ನು ಆಯೋಜನೆ ಮಾಡಿದ್ದು. ಈ ಒಂದು ಇಫ್ತಿಯಾರ್ ಕೂಟದಲ್ಲಿ ಎಲ್ಲರೂ ಕೂಡ ನನ್ನ ಆತ್ಮೀಯ ಸ್ನೇಹಿತರು, ಎಲ್ಲ ಸಂಘ ಸಂಸ್ಥೆಗಳು, ರಾಜಕೀಯ ವ್ಯಕ್ತಿಗಳು, ಎಲ್ಲರೂ ಕೂಡ ರಾಜಕೀಯ ಮುಖಂಡರುಗಳು ಎಲ್ಲರೂ ಕೂಡ ಈ ಇಫ್ತಿಯಾರ್ ಕೂಟದಲ್ಲಿ ಭಾಗಿಯಾಗಿದ್ರು. ಈ ಒಂದು ನಿಟ್ಟಿನಲ್ಲಿ ನಾವೆಷ್ಟು ದಿನಗಳ ಕಾಲ ಈ ಭೂಮಿ ಮೇಲೆ ಬದುಕ್ತೀವಿ ಅಷ್ಟೊಂದು ದಿನಗಳ ಕಾಲವೂ ಕೂಡ ಮತ್ತೊಬ್ಬರಿಗೆ ಸಹಕಾರ ಕೊಡ್ತಾ ಅವರನ್ನು ಜೊತೆಗೆ ಕರ್ಕೊಂಡು ನಮ್ಮ ಕೈಲಾದಷ್ಟು ಮಟ್ಟಿಗೆ ಸಹಕಾರವನ್ನು ಕೊಡ್ತಾ ಜೀವನವನ್ನು ಸಾಗಿಸ್ಬೇಕು. ರಂಜಾನ್ ಹಬ್ಬದಲ್ಲಿ ಪ್ರತಿಯೊಬ್ಬರು ಕೂಡ ತನ್ನದೇ ಆದಂತಹ ಬಡವರಿಗೆ ಬಟ್ಟೆ ಕೊಡೋದಾಗಿರ್ಬೋದು, ಊಟದ ವ್ಯವಸ್ಥೆ ಆಗಿರಬಹುದು, ಮತ್ತೆ ಒಂದು ಹಬ್ಬದ ಒಂದು ರೇಷನ್ ಕಿಟ್ ಕೊಡಬಹುದಾಗಿರೋದು, ಇವೆಲ್ಲವೂ ಕೂಡ ಪ್ರತಿಯೊಬ್ಬರು ಕೂಡ ಅವರದೇ ಆದಂತಹ ಹಾದಿಯಲ್ಲಿ ಮಾಡ್ಕೊಂಡು ಬರ್ತಿದ್ದಾರೆ. ಇವತ್ತು ನಮ್ಮ ಮನೆಯಲ್ಲಿ
6ನೇ ವರ್ಷದ ಇಫ್ತಿಯಾರ್ ಕೂಟವನ್ನು ಕೂಡ ನಾವೆಲ್ಲರೂ ಕೂಡ ಆಯೋಜನೆ ಮಾಡಿ ಎಲ್ಲರೂ ಕೂಡ ನಮ್ಮ ಮನೆಗೆ ಬಂದು ಈ ಒಂದು ಇಫ್ತಿಯಾರ್ ಕೂಟದಲ್ಲಿ ಭಾಗಿಯಾಗಿ ಇದನ್ನ ಊಟವನ್ನು ಮಾಡ್ಕೊಂಡು ಹೋಗಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ, ಈ ಒಂದು ನಿಟ್ಟಿನಲ್ಲಿ ನಮ್ಮ ಮಾವ ಆಗಿರುವಂತಹ ಹಯಾತ್ ಮಾವ, ನಮ್ಮ ಮಾವ ಅವರು ಹಯಾತ್ ಅಣ್ಣನವರು, ಮತ್ತೆ ನಮ್ಮ ಮುಖಂಡರಾಗಿರುವಂತಹ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರಂತ ಮುತ್ಯಾಲಪೇಟೆ ರಿಯಾಜ್ ಅಣ್ಣನವರು, ನಮ್ಮ ಅಣ್ಣ ನ್ಯೂಸ್ ಚಾನೆಲ್ ಅವರು, ನಮ್ಮ ಅಣ್ಣ, ಮತ್ತೆ ನಮ್ಮ ಅಲ್ಬಾಜ್ ಆಗಿರ್ಬೋದು ಹೈದ್ರಿನಗರು, ಮತ್ತೆ ಅಕ್ಮಲ್ ಖಾನ್ ಅವರು ಆಗಿರ್ಬೋದು, ಮತ್ತೆ ನಮ್ಮ ರಹಮತ್ ಅವರು ಆಗಿರ್ಬೋದು, ಮತ್ತೆ ನಮ್ಮ ಯುವ ಮುಖಂಡರು, ಯುವ ನಾಯಕರು, ಸಮಾಜ ಸೇವಕರಾಗಿರುವಂತಹ ನಮ್ಮ ಖಿಜರ್ ಅಣ್ಣ ಆಗಿರ್ಬೋದು, ನಮ್ಮ ಗೌಸಣ್ಣ ಆಗಿರ್ಬೋದು, ಜುಬೇರ್ ಆಗಿರ್ಬೋದು, ನಮ್ಮ ಯುವ ಘಟಕ ಅಧ್ಯಕ್ಷ ಆಗಿರುವಂತಹ ಇದ್ರೀಸ್ರು ಆಗಿರ್ಬೋದು, ನಮ್ಮ ನವೀದಣ್ಣ, ನಿಜವಾಗ್ಲೂ ಕೂಡ ನವೀದಣ್ಣ 3 ದಿವಸದಿಂದ ನಮ್ಮ ಈ ಕಾರ್ಯಕ್ರಮ ಯಾವ ರೀತಿ ರೂಪುರೇಷೆ ಯಾವ ರೀತಿ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಎತ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಕೈಯಿಂದ ಚಪ್ಪಾಳೆ ತಟ್ಲಕ್ ಆಗಲ್ಲ. ನಮ್ಮ ನವೀದಣ್ಣ ಆಗಿರ್ಬೋದು, ನಮ್ಮ ರಿಯಾಜಣ್ಣ ಆಗಿರ್ಬೋದು, ನಮ್ಮ ಗ್ರಾಮಾಂತರ ಗೌರವಾಧ್ಯಕ್ಷ ಸರವಾಡಿ ನಯಾಜಣ್ಣ ಆಗಿರ್ಬೋದು, ಇವೆಲ್ಲರೂ ಕೂಡ ಈ ಒಂದು ನಿಟ್ಟಿನಲ್ಲಿ ನಮ್ಮ ಗೌಸಣ್ಣ, ನಮ್ಮ ಪಕತಿ ಅಸ್ಲಾಂ ನೌಶಾದ್ ಅಣ್ಣನವರು ಇವರೇ ಬಿರಿಯಾನಿ ಮಾಡಿದ್ರು, ಚೆನ್ನಾಗಿ ಮಾಡಿದ್ದಾರೆ ಈ ಒಂದು ನಿಟ್ಟಿನಲ್ಲಿ. ಮತ್ತೆ ನಮ್ಮ ಸನ್ವಾಡಿ ಜಾಕೀರ್ ಅಣ್ಣನವರು, ಅಫ್ಜಲ್ ಅಣ್ಣನವರು, ಮತ್ತೆ ನಮ್ಮ ಸತೀಶ್ ಅಣ್ಣನವರು, ರಹಮತ್ತು ಎಲ್ಲ ಹೇಳಿದೆ, ಅಲ್ಬಾಜು ಎಲ್ಲ, ಇವರೆಲ್ಲರೂ ಕೂಡ ಪ್ರತಿಯೊಂದು ವರ್ಷನೂ ಕೂಡ ಸಹಕಾರ ಕೊಡ್ತಾ ಎಲ್ಲರ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮ ಇವತ್ತು ಯಶಸ್ವಿ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ಕಷ್ಟಪಟ್ಟಿರುವಂತ ಎಲ್ಲರಿಗೂ ಕೂಡ ಬಾಬಾ ಹೈದರ ಸಫ್ದರ್ ಗುರುಗಳ ಆಶೀರ್ವಾದ ಸದಾ ಇರ್ಲಿ, ಕೋಡುಮಲ ಗಣಪತಿ ಆಶೀರ್ವಾದ ಸದಾ ಇರ್ಲಿ, ಎಲ್ಲರಿಗೂ ಕೂಡ ಅವ್ರಿಗೆ ಜೀವನದಲ್ಲಿ ಆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯವನ್ನು ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ, ಅವ್ರಿಗೆ ಮತ್ತೆ ಎಲ್ಲಾ ಈ ಕಾರ್ಯಕ್ರಮ ಭಾಗಿರುವಂತ ಎಲ್ಲ ಅವರ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸದಲ್ಲಿ ಮುಂದೆ ಬರ್ಲಿ. ಏನು 10ನೇ ತರಗತಿ ಎಕ್ಸಾಮ್ ಬರ್ತಿದೆ, ಅದ್ರಲ್ಲಿ ಎಲ್ಲರೂ ಕೂಡ ನಮ್ಮ ತಾಲೂಕಿಗೆ ಒಳ್ಳೆ ಹೆಸರು ತರಲಿ. ಆ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಮಾಡುವಂತ ಎಲ್ಲ ಹೆಸರಿಗೂ ಕೂಡ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳು, ಧನ್ಯವಾದಗಳು ಹೇಳ್ತಾ ನನ್ನ 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನನ್ನ ಕಡೆಯಿಂದ ಈ ಕಾರ್ಯಕ್ರಮದ ಭಾಗಿರುವಂತ ಎಲ್ಲರಿಗೂ ಕೂಡ ಗಣ್ಯರಿಗೆ, ಸಮಾಜ ಸೇವಕರಿಗೆ, ಸಂಘ ಸಂಸ್ಥೆಯವರಿಗೆ, ವಿಶೇಷವಾಗಿ ನನ್ನ ಆತ್ಮೀಯ ಸ್ನೇಹಿತರು, ಮಾಧ್ಯಮದವರಿಗೆ, ನಮ್ಮ ಫೈಜಲ್ ಆಗಿರ್ಬೋದು, ಸೋಮು ಆಗಿರ್ಬೋದು, ಜಯಸಿಂಹಣ್ಣ ಆಗಿರ್ಬೋದು, ನಮ್ಮ ಕ್ರಾಂತಿ ಮುರಳಿ ಆಗಿರ್ಬೋದು, ರಾಜೇಂದ್ರ ಅಣ್ಣ ಆಗಿರ್ಬೋದು, ನಮ್ಮ ಫೋಟೋಗ್ರಾಫರು ನಮ್ಮ ರವಿ ಅಣ್ಣ, ಕಿರಣ್ ಅವರು, ಇವರೆಲ್ಲರೂ ಕೂಡ ಸಹಕಾರದಿಂದ ಇವತ್ತು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ತಮಗೆಲ್ಲರಿಗೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಇಮ್ರಾನ್ ಅಣ್ಣ ಇವರೆಲ್ಲರಿಗೂ ಕೂಡ ನಿಮಗೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ, ವಿಶೇಷವಾಗಿ ರಂಜಾನ್ ಹಬ್ಬ ಇನ್ನೇನು ಕೆಲವೇ ದಿನಗಳಲ್ಲಿದೆ, 4-5 ದಿನ ಇದೆ. ಹಾಗೆ ಯುಗಾದಿ ಕೂಡ ಬರ್ತಾ ಇದೆ. ಎಲ್ಲರಿಗೂ ಕೂಡ ಯುಗಾದಿ ಹಾಗೂ ರಂಜಾನ್. ನಮ್ಮ ಇಸ್ಮಾಯಿಲ್ ಅಣ್ಣ ಎಲ್ಲಿದ್ದಾರೆ? ನಮ್ಮ ಇಸ್ಮಾಯಿಲ್ ಅಣ್ಣನವರು ಹೈದರಿನಗರ್, ನಮ್ಮ ಇಸ್ಮಾಯಿಲ್ ಅಣ್ಣ, ನಮ್ಮ ಮಾಮರವರು, ಅವ್ರಿಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಎಲ್ರಿಗೂ ಕೂಡ ನಮಸ್ಕಾರ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ಕಾರ.